24 ವರ್ಷ ಇತಿಹಾಸ ಇರತಕ್ಕಂತಹ ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆಗೆ ನನ್ನನ್ನು 25-26ನೇ ಸಾಲಿನ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿತ್ತು. ಇದೇ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀನಿ. ವಿಷನ್ 12 ಕ್ಯಾಂಪ್ ಪ್ರತಿ ತಿಂಗಳ ಮೊದಲನೇ ಸೋಮವಾರ ದಿವಸ ನಾನು ಈ ಕಾರ್ಯಕ್ರಮವನ್ನು ತಪ್ಪದೆ ನಡೆಸ್ಕೊಂಡು ಬಂದಿದ್ದೀನಿ. ಹಾಗೂ ಐಬಾಲ್ ಇದು ಸ್ಕ್ರೀನಿಂಗ್ 48 ವಾರಗಳ ಕಾಲ ಪ್ರತಿ ಗುರುವಾರ ದಿವಸ ಐ ಸ್ಕ್ರೀನಿಂಗು. ಹೊಸದಾಗಿ ಈ ಸತಿ ಡೆಂಟಲ್ ಚೆಕಪ್ ಕೂಡ ನಾವು ಇದರಲ್ಲಿ ಸೇರಿಸಿದ್ವಿ. ಡಯಾಬಿಟಿಸ್ ಚೆಕಪ್ ತಿಂಗಳ ಮೊದಲನೇ ಭಾನುವಾರ ದಿವಸ ಡಯಾಬಿಟಿಕ್ ಚೆಕಪ್ ಇರುತ್ತೆ. ಮತ್ತೆ 365 ದಿವಸಗಳ ಕಾಲ KC ಜನರಲ್ ಆಸ್ಪತ್ರೆಯಲ್ಲಿ ಈ ಅಟೆಂಡರ್ಗಳು ಏನಿರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 90 ಕ್ಲಬ್ಗಳು ಸೇರಿ ನಾವು ಅದನ್ನ ಪ್ರತಿ ವರ್ಷನೂ ನಮ್ಮ ಕಡೆಯಿಂದ ಈ ಸತಿ 14 ದಿನಗಳ ಕಾಲ ನಾವು ಅದನ್ನ ನಡೆಸ್ಕೊಂಡು ಬಂದಿರ್ತೀವಿ. ಆಮೇಲೆ ಚೈಲ್ಡ್ಹುಡ್ ಕ್ಯಾನ್ಸರ್ ಬಗ್ಗೆ 10 ಕ್ಯಾಂಪ್ಗಳನ್ನು ಸಹ ಮಾಡಿರ್ತೀವಿ. ಮತ್ತು ಎನ್ವಿರಾನ್ಮೆಂಟ್ ನಾವು 10 ಕ್ಯಾಂಪ್ಗಳನ್ನು ಮಾಡಿ ಒಂದು 2000 ಗಿಡಗಳನ್ನು ನಾವು ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಾವು ಮಾಡಿರ್ತೀವಿ. 2 ಮೆಗಾ ಹೆಲ್ತ್ ಕ್ಯಾಂಪ್ಗಳನ್ನ ಸಹ ನಾವು ಮಾಡಿರ್ತೀವಿ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಸಹ 4 ಕ್ಯಾಂಪ್ಗಳನ್ನು ಮಾಡಿಸಿ ಸರಿಸುಮಾರು 450 ಬ್ಲಡ್ ಯೂನಿಟ್ಗಳನ್ನ ಕಲೆಕ್ಟ್ ಮಾಡಿ ನಾವು ಬ್ಲಡ್ ಬ್ಯಾಂಕ್ಗೆ ತಲುಪಿಸಿರ್ತೀವಿ. ಮತ್ತು ಹ್ಯುಮ್ಯಾನಿಟೇರಿಯನ್ 365 ದಿವಸಗಳ ಕಾಲ ಭಾನುವಾರ ಹೊರತುಪಡಿಸಿ ನಮ್ಮ ಡಯಾಲಿಸಿಸ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ನ ಸಹ ಕಡಿಮೆ ವೆಚ್ಚದಲ್ಲಿ 1200 ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಕಳೆದ 4-5 ವರ್ಷಗಳಿಂದ. ಮತ್ತು ಹ್ಯುಮ್ಯಾನಿಟೇರಿಯನ್ ಸರ್ವಿಸಸ್ ಡಯಾಲಿಸಿಸ್ ಆದಮೇಲೆ ಯೂತ್ ಪ್ರೋಗ್ರಾಮ್ ನೋಟ್ಬುಕ್ಸು ಮೊದಲನೇ ಹಂತವಾಗಿ 35,000 ನೋಟ್ಬುಕ್ಗಳನ್ನು ಕೊಟ್ವಿ. ಮತ್ತೆ ಎರಡನೇ ಹಂತವಾಗಿ ಮತ್ತೆ 15,000 ನೋಟ್ಬುಕ್ಗಳನ್ನು ಸಹ 128 ಸ್ಕೂಲ್ಗಳಿಗೆ ಸರ್ಕಾರಿ ಶಾಲೆಗಳಿಗೆ ಮಾತ್ರನೇ ಕೊಡಬೇಕು ಅಂತ ನಮ್ಮ ಇವರು ಸೆಕ್ರೆಟರಿ ಹೇಳಿದ್ದಕ್ಕೋಸ್ಕರ ಉಳ್ಕಲ್ ನಟರಾಜ್ ಅವರ ಮಾತಿಗೆ ಹೋಗ್ಬಿಟ್ಟು ಒಟ್ಟು 50,000 ನೋಟ್ಬುಕ್ಗಳನ್ನು ಸಹ ನಾವು ಈ ವರ್ಷ ಹಂಚಿರ್ತೀವಿ. ಮತ್ತು ಫೆಸ್ಟ್ ಕಾರ್ಯಕ್ರಮ 43 ಶಾಲಾ ಶಿಕ್ಷಕರಿಗೆ ಫೆಸ್ಟ್ ಕಾರ್ಯಕ್ರಮವನ್ನು ಸಹ ನಾವು ಮಾಡಿರ್ತೀವಿ. ಫೆಸ್ಟ್ ಕಾರ್ಯಕ್ರಮವನ್ನು 43 ಶಾಲೆಗಳಿಗೂ ಸಹ ಇಂಪ್ಲಿಮೆಂಟು ಕೂಡ ಸಹ ನಾವು ಮಾಡಿರುತ್ತೇವೆ. ಮತ್ತು ಪ್ರತಿಯೊಂದು ದೇಶದ ಹಬ್ಬಗಳಾಗಿರ್ತಕ್ಕಂತಹ ಕನ್ನಡ ರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ, ಇಂಜಿನಿಯರ್ಸ್ ಡೇ ಪ್ರತಿಯೊಂದು ಸಹ ನಾವು 30 ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ನಾವು ಈ ವರ್ಷ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಈ ವರ್ಷದ ಒಂದು ಅತಿ ಹೆಚ್ಚಿನ ಒಂದು ಗಮನಾರ್ಹ ಸಂಗತಿ ಅಂತಂದರೆ ಪ್ರತಿ ವರ್ಷವೂ ಸಹ ನಾವು ತಿಂಗಳ ಮೊದಲನೇ ಸೋಮವಾರ ದಿವಸ IOL ಚೆಕಪ್ಗೆ ಒಂದು 50ರಿಂದ 60 ಜನನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಅದನ್ನು ಈ ಸತಿ ನಾವು ಇನ್ಮೇಲೆ ನಮ್ಮ ಒಂದು ಲಯನ್ಸ್ ಕ್ಲಬ್ ಮೇಲ್ಗಡೆನೆ ಮಾಡಬೇಕು ಅಂತೇಳಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಸಹ ಸ್ಟಾರ್ಟ್ ಮಾಡಿದ್ದೀವಿ. ಕಾರಣಾಂತರಗಳಿಂದ ಅದು 90% ಕೆಲಸ ಆಯಿತು. ಈ ವರ್ಷದಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡು ಭಾಳ ಶ್ರಮ ವಹಿಸಿದ್ವಿ, ಆಗಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ IOL ಚೆಕಪ್ ಹಾಸ್ಪಿಟಲನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಸುಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ನಮ್ಮ 2025-26ನೇ ಸಾಲಿನ ಕಾರ್ಯಚಟುವಟಿಕೆಗಳಾಗಿರುತ್ತದೆ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಸಾಲಿನ ವಸುಂಧರಾ ದೇವಿಯವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಆಶಾಭಾವನೆಯಿಂದ ನಾನು ಇದ್ದೀನಿ. ಅವ್ರ ಜೊತೆಲಿ ಈ ವರ್ಷ ಫುಲ್ಲು ನಾವು ನಮ್ಮ ಮನೆಯವರು ಎಲ್ಲರೂ ಸಹ ಅವ್ರ ಜೊತೆಲಿ ಇರ್ತೀವಿ ಅಂತ ಆಶ್ವಾಸಿಸುತ್ತಾ, ಅದೇ ರೀತಿ ಹೊರಡಲು ಹೇಳಿದಾಗೆ ನಮ್ಮ ಲಯನ್ಸ್ ಕ್ಲಬ್ ದೊಡ್ಡಬಳ್ಳಾಪುರದಲ್ಲಿ 138 ಜನ ಮೆಂಬರ್ಸ್ ಇದ್ದಾರೆ. 138 ಜನ ಇರೋದ್ರಿಂದ ನಾವು ಯಾರು ಕೂಡ ರಿಪೀಟ್ ಆಗಿಲ್ಲ ಅಧ್ಯಕ್ಷರು. ಇವತ್ತು 54ನೇ ಅಧ್ಯಕ್ಷರು ಜುಲೈ 1ನೇ ತಾರೀಕು ಪದಗ್ರಹಣ ಅಂದರೆ ಪದವಿಗೆ ಬರ್ತಾರೆ. ನಾಳೆ 21ನೇ ತಾರೀಕು ಒಕ್ಕಲಿಗರ ಭವನದಲ್ಲಿ ವಸುಂಧರಾ ದೇವಿಯವರು ಈ ಲಯನ್ಸ್ ಕ್ಲಬ್ನ 54ನೇ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ಕೊಳ್ತಾರೆ. ಅವ್ರ ಜೊತೆ ಒಂದು ಟೀಮ್ ಇರುತ್ತೆ. ಆ ಟೀಮ್ ಇದ್ರೇನೆ ಸಾಧ್ಯ ಆಗುತ್ತೆ. 50 ಜನ ಡೈರೆಕ್ಟ್ ಇರ್ತಾರೆ. ಅದ್ರ ಜೊತೆಗೆ ಪದಾಧಿಕಾರಿಗಳಾಗಿ ಈ ವರ್ಷ ಒಂದು ಮಹಿಳಾ ಸಬಲೀಕರಣದ ಬಗ್ಗೆ ಯೋಚನೆ ಮಾಡಿಕೊಂಡು ಮಹಿಳೆಯರೇ ಇಲ್ಲಿ ಹೆಚ್ಚು ಅಂತ ಹೇಳಿ ಪ್ಲ್ಯಾನ್ ಮಾಡಿದಾಗ ಮಹಿಳಾ ಅಧ್ಯಕ್ಷೆಯಾಗಿ ವಸುಂಧರಾ ದೇವಿ ರೆಡ್ಡಿಯವರು ಈ ವರ್ಷ ಅಧ್ಯಕ್ಷರಾಗ್ತಾರೆ. ಅವ್ರ ಜೊತೆಗೆ ಕಾರ್ಯದರ್ಶಿಯಾಗಿ ಪ್ರಪ್ರಥಮವಾಗಿ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಲೇಡೀಸ್ ಲಯನ್ಸ್ ಕ್ಲಬ್ಬಲ್ಲಿ ಸೆಕ್ರೆಟರಿಗಳಾಗ್ತಾ ಇರೋದು ರೇಖಾ ವೆಂಕಟೇಶ್ವರ ಅವರು ಸೆಕ್ರೆಟರಿಗಳಾಗ್ತಾ ಇದ್ದಾರೆ. ಇನ್ನು ನಿಖಿಲ ಅತ್ಯಂತ ಚಿಕ್ಕ ಹುಡುಗಿ ಕೋಶಾಧಿಕಾರಿಗಳಾಗಿ ಪದವಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತು ಸಹಕಾರದ ಜಂಟಿ ಕಾರ್ಯದರ್ಶಿಯಾಗಿ ಭಾರತಿ ಮಂಜುನಾಥ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಮೇಲೆ ನೀವು ನೋಡ್ತಾ ಇದ್ದೀವಿ. ಅದು ಲಯನ್ಸ್ ಕ್ಲಬ್ ಅಲ್ಲಿ 5 ಚೆಕಪ್ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ. ಪ್ರತಿ ತಿಂಗಳು 60-70 ಜನರನ್ನ ನಾವು ಲಯನ್ ವೇಸ್ಟ್ ಬೆಂಗಳೂರಿಗೆ ಕರ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬರ್ತೀವಿ ಉಚಿತವಾಗಿ. 53,000ಕ್ಕೂ ಹೆಚ್ಚು ಈಗಾಗಲೇ ಆಪರೇಷನ್ ಆಗಿದೆ ಉಚಿತವಾಗಿ. ಅಷ್ಟು ನಾವು ಮಾಡಿದ್ದೇವೆ. ಅದರಲ್ಲಿ ಬೆಂಗಳೂರಿಗೆ ಕಳಿಸ್ಕೊಂಡ್ರೆ ಬೇಡ ಅಂತ ಹೇಳಿ ಇಲ್ಲೇನೆ ಮಾಡಬೇಕು ಅಂತ ಹೇಳಿ ದಾನಿಗಳ ಸಹಾಯದಿಂದ ಮೇಲೆ ಕಟ್ಟಡ ಇದೆ, ಆ ಕಟ್ಟಡದ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಎರಡನೇದಾಗಿ ಮುಂದ್ಗಡೆ ಜಾಗ ಇದೆ. ನಮ್ಮಲ್ಲಿ ಪತ್ರಿಕಾ ಮಿತ್ರರು ಒಬ್ಬರು ಹಾಕಿದ್ರು ಪೇಪರ್ನಲ್ಲಿ, ನಮ್ಮ ಶ್ರೀಕಾಂತ್ ಬ್ಲಡ್ ತಗೊಳ್ತಾರೆ, ಆದರೆ ಬ್ಲಡ್ ಶೇಖರಣೆ ಇಲ್ಲ, ಬ್ಲಡ್ ನಮ್ಗೆ ಯಾರು ಸಿಗಲ್ಲ, ಹೀರ್ಕೊಂಡು ಹೋಗೋದಷ್ಟೇ ಗೊತ್ತು, ನಾವು ಹೋಗೋದಾದ್ರೆ ನಾವು ಹೋಗಿ ಮತ್ತೆ ದಾನ ಕೇಳಬೇಕು ಅಂತ ಹೇಳಿ ತುಂಬಾ ಅದ್ಭುತವಾದ ಒಂದು ಲೇಖನವನ್ನು ಮಾಡಿದ್ರು. ಅದನ್ನು ಮನಸ್ಕೊಂಡು ಈ ವರ್ಷ ನಮಗೆ ಜಾಗ ಇದೆ, ಕಂಪ್ನಿಗಳನ್ನ ಭೇಟಿ ಮಾಡಿ CSR ನಿಧಿಯಿಂದ ಜಗದೀಶ್ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಇನ್ನೊಂದು ಬ್ಲಡ್ ಬ್ಯಾಂಕ್ ಇಲ್ಲೇ ಮಾಡಬೇಕು ಅಂತ ಹೇಳಿ ಈ ವರ್ಷದ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ರೆಡ್ಡಿ ಅವರದಾಗಿರುತ್ತೆ ಮತ್ತು ಶ್ರೀಮತಿ ವಸುಂಧರಾ ಅವರ ಗುಂಪಿನಲ್ಲಿ ಮಾಡ್ತೇವೆ. ಇನ್ನೊಂದು ಅನ್ಕೊಂಡಿದ್ದೀವಿ, ದೊಡ್ಡಬಳ್ಳಾಪುರಕ್ಕೆ ಎಲ್ಲ ಕಡೆ ನೀವು ನೋಡಿದ್ದೀರಿ ಐ ಲವ್ ಯು ದೊಡ್ಡಬಳ್ಳಾಪುರ, ಐ ಲವ್ ಯು ತುಮಕೂರು ಅಂತ ಇದೆ. ಆ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರಕ್ಕೆ ರೈಲ್ವೆ ಸ್ಟೇಷನ್ ಅಥವಾ ಈ ಸರ್ಕಲಲ್ಲಿ ಇಡೀ ದೊಡ್ಡಬಳ್ಳಾಪುರಕ್ಕೆ ಬರೋರಿಗೆ ಎಲ್ಲರಿಗೂ ಕಾರಣ ಹಾಗೆ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ 4 ದಿಕ್ಕಿನಲ್ಲಿರುವಂಥ ಒಂದು ಗಡಿಯಾರ ಸ್ತಂಭವನ್ನು ಮಾಡಬೇಕು ಅಂತ ಜಗದೀಶ್ ರೆಡ್ಡಿ ಅವರು ಮತ್ತು ಅವ್ರ ಶ್ರೀಮತಿಯವರು ಮುಂದೆ ಬಂದಿದ್ದಾರೆ. ಇದೆಲ್ಲ ಕ್ರಿಯೆಗಳು ಈ ವರ್ಷ ನಡೆಯುತ್ತೆ. 50 ಜನ ಡೈರೆಕ್ಟರಲ್ಲಿ 25 ಜನ ಲೇಡೀಸೇ ಇದ್ದಾರೆ, 25 ಜನ ಜೆಂಟ್ಸ್ ಇದ್ದಾರೆ ಮತ್ತು ಪ್ರೋಗ್ರಾಮ್ ಕಮಿಟಿ ಚೇರ್ಮನ್ ಆಗಿ ವೆಂಕಟೇಶ್ ಅವರು ಪದವಿಯನ್ನು ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಯುನಿಟಿ ಇದೆ, ಅದ್ಭುತವಾದ ಯುನಿಟಿ ಇದೆ. ಅದಿರೋದ್ರಿಂದಲೇ ಇಷ್ಟೊಂದು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವರ್ಷ 3 ಜನರು ಕೂಡ ಲೇಡೀಸೇ ಆಗಿ ನಿರ್ವಹಣೆ ಮಾಡ್ತಾರೆ. ಇದರ ಕೆಲಸ 24/7 ಅಧ್ಯಕ್ಷರಾಗ್ತಿದ್ದಾರೆ ಅಂತ ಹೇಳಿ ಸುಲಭ ಅಲ್ಲ. ನಾವೆಲ್ಲ ಅನುಭವಿಸ್ತಿದ್ದೀವಿ, ಯಾಕಾದ್ರೂ ಅಧ್ಯಕ್ಷರಾಗ್ತೀವೋ ಅಂತ ಹೇಳಿ ಮನೆ ಮಟ್ಟ ಬಿಟ್ಟು 360 ದಿನವೂ ಕೂಡ ನಾವಲ್ಲಿ ಕೆಲಸ ಮಾಡಬೇಕಾಗಿದೆ. ನೋಡಿ, ಇದ್ರ ಮುಂದೆ ಆಗುವಂಥ ದೇವಾನಂದ ಅವರು ಈಗಾಗಲೇ ರೆಡಿಯಾಗಿದ್ದಾರೆ. ಅದರ ಮುಂದೆ ಆಗ್ತಕ್ಕಂಥ ನಮ್ಮ ಸಿ ಮುದ್ರಾಜ್ ಅವರು ಮುಂದಿನ 3 ವರ್ಷಕ್ಕಾಗಲು ಈಗ ರೆಡಿಯಾಗಿರ್ತೇವೆ. ಅದೆಲ್ಲ ಒಂದು ವ್ಯವಸ್ಥಿತವಾಗಿ ನಡೆಯುತ್ತೆ. ಸ್ನೇಹಿತರೆ, ಈ ನಾಳೆ ಪದವಿ ಗ್ರಹಣ ಮಾಡ್ತಾ ಇದ್ರು ವಸುಂಧರಾ ರೆಡ್ಡಿ ಅವರ ಪೂರ್ಣ ಬೆಟಾಲಿಯನ್ ಅಲ್ಲಾಗುತ್ತೆ. ಇವರು ಅಲ್ಲಿಗೆ ಹಸ್ತಾಂತರ ಮಾಡ್ತಾರೆ. 2ನೇ ಮಹಿಳಾ ಅಧ್ಯಕ್ಷರಾಗಿ ನಾನು ಆಯ್ಕೆ ಆಗ್ತಾ ಇದ್ದೀನಿ. 2ನೇ ಸಲ ಮಹಿಳೆಯರಿಗೆ ಸಿಕ್ಕಿರುವಂಥ ಅವಕಾಶ ಇದು. ಮಹಿಳೆಯರಿಗೆ ಒಂದು ಸಲ ಅವಕಾಶ ಸಿಕ್ಕಿದಾಗ ಪೂರ್ತಿ ಮಹಿಳಾ ಟೀಮ್ ಯಾಕೆ ತಗೊಂಡ್ಬರ್ಬಾರ್ದು ಅನ್ನುವಂಥ ಒಂದು ಭಾವನೆಯಿಂದ ಪೂರ್ತಿ ನಮ್ಮ ಪೂರ್ತಿ ಕಂಪ್ಲೀಟಾಗಿ ಮಹಿಳೆಯರನ್ನೇ ತೊಗೊಂಡು, ಅಂದರೆ ಕಾರ್ಯದರ್ಶಿಗಳನ್ನಾಗಲಿ ಖಜಾಂಚಿಗಳನ್ನಾಗಲಿ ಒಂದು ಮಹಿಳಾ ಟೀಮ್ನೇ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಸಲ ನಾವು ಕಾರ್ಯದರ್ಶಿಗಳಾಗಿ ರೇಶ್ವರ ವೆಂಕಟೇಶ್ ಅವ್ರನ್ನ ಮತ್ತು ಖಜಾಂಚಿಗಳಾಗಿ ನಿಖಿಲ ಅವ್ರನ್ನ, ಸಹಕಾರ್ಯದರ್ಶಿಗಳಾಗಿ ಭಾರತಿ ಮಂಜುನಾಥ್ ಅವ್ರನ್ನ, ಹಾಗೆಯೇ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಷನ್ ಚೇರ್ಪರ್ಸನ್ ಆಗಿ ಆಶಾ ದೇವಾನಂದ ಅವ್ರನ್ನ, ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಮಹಾಲಕ್ಷ್ಮಿ ನಂಜುಂಡೇಶ್ವರ ಅವ್ರನ್ನ, ಟೇಲ್ ಮಿನಿಸ್ಟರ್ ಆಗಿ ಮಂಜುಳಾ ಗುಪ್ತಾ ಅವ್ರನ್ನ, ಟೇಬಲ್ ಆಗಿ ಭಾರತಿ ಮೋಹನ್ ಅವ್ರನ್ನ, ಸೇಫ್ಟಿ ಆಫೀಸರ್ ಆಗಿ ಮೋಹನ್ ಕುಮಾರ್ ಅವ್ರನ್ನ, ಮತ್ತು ನಮ್ಮ ಟೀಮಲ್ಲಿ ಸರ್ವಿಸ್ ಕಮಿಟಿ ಚೇರ್ಪರ್ಸನ್ ಆಗಿ ಜಗದೀಶ್ ರೆಡ್ಡಿ ಅವ್ರನ್ನ, ಹಾಗೂ ಪ್ರೋಗ್ರಾಮ್ ಕಮಿಟಿ ಚೇರ್ಪರ್ಸನ್ ಆಗಿ MPC ವೆಂಕಟೇಶ್ ಅವ್ರನ್ನ, ಹಾಗೂ ನಮ್ಮ ಅಡ್ವೈಸರ್ ಆಗಿ ಸಿದ್ಲಿಂಗಮ್ಮ ಅವ್ರನ್ನ, ಅಡ್ವೈಸರ್ ಆಗಿ ಗುಲ್ಕಲ್ ನಟರಾಜ್ ಅವ್ರನ್ನ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಗುಲ್ಕಲ್ ನಟರಾಜ್ ಅವರ ಶ್ರೀಮತಿಯವರಾದ ಸಿದ್ಲಿಂಗಮ್ಮ ಅವ್ರನ್ನ ನಮ್ಮ ಟೀಮ್ಗೆ ತಗೊಂಡಿದ್ದೀವಿ. ಈ ಟೀಮ್ನವರೆಲ್ಲ ಒಂದೇ ಮನೋಭಾವದಿಂದ, ಸೇವಾ ಮನೋಭಾವದಿಂದ ಒಗ್ಗೂಡಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿದೆ. ಏನು ನಮ್ಮ ಹಿಂದಿನವರು ಹಾಕ್ಕೊಟ್ಟಿರುವಂಥ ಹಾದಿ ಇದೆ. ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಆಗಿರುವಂಥ IOL ಕ್ಯಾಂಪ್ಗಳು ಅದು ಪ್ರತಿ ತಿಂಗಳು ನಡೀತಾ ಇರ್ತದೆ ಮತ್ತು ಪ್ರತಿ ಗುರುವಾರನೂ ಏನು ಡಯಾಬಿಟಿಕ್ ಕ್ಯಾಂಪು ಮತ್ತು ಡೆಂಟಲ್ ಕ್ಯಾಂಪು ಮತ್ತು IOL ಕ್ಯಾಂಪು ಅದರಿಂದ ಒಂದು ತಪಾಸಣೆಗಳು ನಡೀತಾ ಇರ್ತದೆ. ಪ್ರತಿ ತಿಂಗಳ ಮೊದಲನೇ ಸೋಮವಾರ IOL ಕ್ಯಾಂಪು ಆಪರೇಷನ್ಗೋಸ್ಕರ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಇದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆ, ಹಾಗೆ ನಡ್ಕೊಂಡು ಹೋಗ್ತದೆ. ಈ ಸದ್ಯದ ಡೆಂಟಲ್ ಕ್ಯಾಂಪ್ ಕೂಡ ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ಬಂದಿದೆ. ಜೊತೆಗೆ ಏನು ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳು, ಆ ಎಲ್ಲ ಹಬ್ಬಗಳ ಆಚರಣೆಗಳನ್ನ ನಿರ್ದಿಷ್ಟತೆ ನಡೆಸ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ವೈದ್ಯರ ದಿನಾಚರಣೆ ಆಗಲಿ, ಇಂಜಿನಿಯರ್ ದಿನಾಚರಣೆ ಆಗಲಿ, ಈ ಥರದ ದಿನಾಚರಣೆ
ಸೊ ಅದನ್ನು ನಿಮ್ಮ ಒಂದು ಪತ್ರಕರ್ತರ ಬಳಕೆ ಮಾಡಿ ನೀವೇ ಯಾರಾದರೂ ಆಯ್ಕೆ ಮಾಡಿಕೊಂಡ್ರೆ ಅಂಥವ್ರಿಗೆ ಉತ್ತಮ ಪತ್ರಕರ್ತರು ಅನ್ನೋಂಥ ಒಂದು ಪ್ರಶಸ್ತಿಯನ್ನು ನಮ್ಮ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬಹುದು ಸಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಹಕಾರವನ್ನು ಬೇಕಾಗುತ್ತೆ. ನೀವೇ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಗುರುತಿಸ್ಬಿಟ್ಟು ಕೊಡುವಂಥ ಕೆಲಸ ನೀವೇ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮ ಸೇವಾ ಕಾರ್ಯಕ್ರಮಗಳು ಏನೇನು ನಡೀತಾ ಇದೆಯೋ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಏನು ಪರಿಸರ ಸಂರಕ್ಷಣೆ ಆಗ್ಬೋದು, ಒಂದು ಸಾಮಾಜಿಕವಾಗಿ ನಡೆಯುವಂಥ ಒಂದು ಯಾವುದೇ ಸೇವೆಗಳಾಗ್ಬೋದು, ಈ ಮಲ್ಲೇಶ್ವರಂ ಆಸ್ಪತ್ರೆಯಲ್ಲಿ ರಿಲೀಫ್ ನಗರ್ ಅನ್ನೋ ಒಂದು ಕಾರ್ಯಕ್ರಮ, ಹಸಿವು ನಿವಾರಣೆ ಅನ್ನೋ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಅದು ಅಷ್ಟೇ 365 ದಿವಸನೂ ನಡೀತದೆ. ಯಾಕಂದರೆ 365 ದಿವಸನೂ ಅಲ್ಲಿ ರೋಗಿಗಳಿರ್ತಾರೆ, ರೋಗಿಗಳೇ ನೋಡ್ಕೊಂಡು ಬರುವಂಥ ಅಟೆಂಡರ್ಗಳಿರ್ತಾರೆ. ಸೊ ಅಂಥವ್ರಿಗೆ ನಡೆಸುವಂಥ ಕಾರ್ಯಕ್ರಮ ಅದು ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರ ವತಿಯಿಂದಲೇ ಬಹಳಷ್ಟು ಉದಾರವಾಗಿ ನಡ್ಕೊಂಡು ಬಂದಿದೆ. ಸೊ ಆ ಕಾರ್ಯಕ್ರಮ ಕೂಡ ನಡ್ಕೊಂಡು ಹೋಗುತ್ತೆ. ಜೊತೆಗೆ ಚೈಲ್ಡ್ಹುಡ್ ಕ್ಯಾನ್ಸರ್ ಅನ್ನುವಂಥದ್ದು ಬಹಳ ವೇಗವಾಗಿ ಹರಡ್ತಾ ಇರುವಂಥ ಒಂದು ಪಿಡುಗಾಗಿದೆ. ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರು, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳು ಇಂಥವೆಲ್ಲನೂ ಆರೋಗ್ಯ ಕಾರ್ಯಕ್ರಮದ ಕೆಳಗಡೆ ಬರ್ತವೆ. ಸೊ ಇವುಗಳನ್ನೆಲ್ಲ ನಡೆಸ್ಕೊಂಡು ಹೋಗುವಂಥದ್ದು ಈ ಸಲದ ನಮ್ಮ ಒಂದು ಮುಂದಿನ ಗುರಿಯಾಗಿದೆ. ಹಾಗೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ನೋಟ್ಬುಕ್ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ. ಹಾಗೆ ಪ್ರತಿಭಾ ಪುರಸ್ಕಾರ ಮಾಡಿಸುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದರ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಏನು ನೋಟ್ಬುಕ್ಗಳು ಕೊಟ್ಟಿದ್ರು ಅದು 1 ಲಕ್ಷದ ನೋಟ್ಬುಕ್ಗಳು ಕೊಡುವಷ್ಟು ಒಂದು ಗುರಿಯನ್ನು ಹೊಂದಿದೆ. ಹಾಗೆಯೇ ಗವರ್ಮೆಂಟ್ ಪ್ರಾಜೆಕ್ಟಾಗಿ ಹಲವಾರು ಕಡೆ ಶೆಲ್ಟರ್ಗಳು ಅದೆಲ್ಲ ಹಾಕಿದ್ರು ಹೋದ್ಸಲ, ಆದರೆ ಅದು ಒಂದಷ್ಟು ಹಾಳಾಗಿದೆ. ಆ ಹಾಳಾಗಿರುವಂಥ ಶೆಲ್ಟರ್ಗಳನ್ನ ತಂದು ಮತ್ತೆ ಏನು ಮರುಬಳಕೆ ಮಾಡಬಹುದಾ ಅನ್ನೋಂಥ ಒಂದು ಯೋಚನೆ ಕೂಡ ನಮಗಿದೆ. ಜೊತೆಯಲ್ಲಿ ಈಗಾಗಲೇ ರೂಪಲ್ ನಟರಾಜ್ ಅವ್ರು ಹೇಳ್ದಂಗೆ ಒಂದು ಗಡಿಯಾರ ಸರ್ಕಲಲ್ಲಿ ನಿಲ್ಲಿಸುವಂಥದ್ದು, ಅದನ್ನು ಮಾಡುವಂಥ ಒಂದು ಪ್ರಾಜೆಕ್ಟ್ ಮಾಡಬಹುದು ಅಂತ ಒಂದು ನನ್ನ ಯೋಚನೆ ಇದೆ. ಬ್ಲಡ್ ಡೊನೇಷನ್ನು ಕ್ಯಾಂಪ್ಗಳು ಪ್ರತಿ ವರ್ಷ ನಡೀತಾ ಇರ್ತದೆ. ಒಂದು 5 ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬಹುದು ಅಂತ ನಮ್ಮ ಯೋಜನೆ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಸಾಧ್ಯವಾದರೆ ಪ್ಲಾನ್ ಇದೆ ನಮ್ಮದು, ಏನೋ ಒಂದು ಬ್ಲಡ್ ಬ್ಯಾಂಕ್ ಇಲ್ಲಿ ಮಾಡಬಹುದು ಅಂತ ಅಂದ್ಬಿಟ್ಟು ಅದಕ್ಕೆ ಸರಿಯಾದಂಥ ಒಂದು ಪ್ರೋತ್ಸಾಹ ಸಹಕಾರ ಸಿಕ್ಕಿದ್ರೆ ಒಂದು ಬ್ಲಡ್ ಬ್ಯಾಂಕ್ ಕೂಡ ಮಾಡುವಂಥ ಯೋಜನೆ ನಮ್ಮದಿದೆ. ಯಾಕೆಂದರೆ ನಮ್ಮ ಆವರಣದಲ್ಲಿ ಜಾಗ ಇದೆ, ಲಯನ್ಸ್ ಕ್ಲಬ್ ಆವರಣದಲ್ಲಿ ಜಾಗ ಇರೋದ್ರಿಂದ ಅದಕ್ಕೆ ಸರಿಯಾದಂಥ ಯೋಜನೆ ಕೂಡ ರೂಪಿಸಿಟ್ಟಿದ್ದಾರೆ ಈಗಾಗಲೇ ರಿಲೀಫ್ ಮಾಡೋದು ಅದ್ರ ಬಗ್ಗೆ. ಸೊ ಅದಕ್ಕೆ ಸರಿಯಾದಂಥ ಒಂದು ಸಹಕಾರ, ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿದ್ರೆ ಬ್ಲಡ್ ಬ್ಯಾಂಕ್ ಕೂಡ ಮಾಡುವ ಒಂದು ಯೋಜನೆ ನಮ್ಮ ಟೀಮ್ನಲ್ಲಿದೆ. ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ. ಯಾಕೆಂದರೆ ಈ ಸೇವಾ ಕಾರ್ಯಕ್ರಮಗಳು ಎಲ್ಲ ನಾವು ಒಬ್ಬರು ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಇಡೀ ಟೀಮು ಒಗ್ಗೂಡಿ ಮಾಡಿದಾಗ ಮಾತ್ರನೇ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾರೇ ಒಬ್ಬರು ಮಾಡಿದ್ವಿ ಅನ್ನುವಂಥ ಹೇಳಿಕೆ ಕೊಡೋದು ಸಾಧ್ಯ ಆಗಲ್ಲ ಇದನ್ನು. ಹಾಗೆಯೇ ನಾವೇನು ಕಾರ್ಯಕ್ರಮ ಮಾಡ್ತಿದ್ವೋ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ನೈತಿಕ ಬೆಂಬಲ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಟೀಮನ್ನು ಪರಿಚಯ ಮಾಡೋ ಉದ್ದೇಶದಿಂದ ಮತ್ತು ನಿಮ್ಮ ಸಹಕಾರವನ್ನು ಕೊಡೋ ಉದ್ದೇಶದಿಂದ ಈ ದಿನದ ಒಂದು ಸಭೆಗೆ ನಿಮ್ಮನ್ನೆಲ್ಲ ಆಮಂತ್ರಿಸಿದ್ದು. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ವರ್ಷ ಪೂರ್ತಿ ನಮಗಿರುತ್ತೆ ಅಂತ ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ. ಮತ್ತು ನಾಳೆ ನಮ್ಮ ಒಕ್ಕಲಿಗರ ಸಂಸ್ಥೆಯಲ್ಲಿ ನಮ್ಮ ಹೊಸ ಟೀಮು ಇನ್ಸ್ಟಾಲೇಷನ್ ಆಗುತ್ತೆ. ಅಂದರೆ ಏನು, ನಮಗೆ ಅಧಿಕಾರ ಕೊಡೋದು ನಡೆಯೋದು ಜುಲೈಯಿಂದ ನಮಗೆ ಅಧಿಕಾರ ಶುರುವಾಗುತ್ತೆ. ಆದರೆ ಅಧಿಕಾರ ಪದಗ್ರಹಣ ಕೊಡೋದು ನಾಳೆ ಸಂಜೆ 6 ಗಂಟೆ ಮೇಲೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ತಾವೆಲ್ಲ ಮಿತ್ರರು ಬಂದು ಸಭೆಯಲ್ಲಿ ಭಾಗವಹಿಸಬೇಕು, ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ